ಈ ಹಿಂದೆ ಮಾತಾಡಿದ್ವಲ್ಲ, ನೀವು ಉತ್ತರ ಕೊಟ್ರಿ. ಅಂದರೆ ಸಮಾಜ ಹೇಗೆ ಹೇಗೆ ಆಗಿನಿಂದನೂ ಹರಿದು ಬಂದಿದೆ, ಆದರೆ ಕಾಲಕ್ಕೆ ಪರಿಷ್ಕಾರವಾಗಿ ಅದು ಬೆಳೀತಾ ಇದೆ. ಇದರ ಮಧ್ಯೆ ನಮಗೆ ಬಹಳ ಮುಖ್ಯವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅನಿಸೋದು, ಇದರಲ್ಲಿ ಹೆಚ್ಚಿನ ಈ ಹಿಂದೂ ಅಥವಾ ನಮ್ಮ ಪರಂಪರೆ ಹಾಳಾಗಿರ್ತಂಥ ಕಾರಣ ಮನೆಯಿಂದ ಪ್ರಾರಂಭವಾಗಿ ಮನೆ, ಶಾಲೆ, ಈಗ ಬರ್ತಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಇವುಗಳಿಂದಾಗಿ. ಉದಾಹರಣೆಗೆ ಒಂದು ಸಣ್ಣ ಇದು ಅಂದರೆ, ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಆಗ್ತಕ್ಕಂಥ, ಅಲ್ಲಿ ಬೆಳಗ್ತಕ್ಕಂಥ ಯಾವುದೋ ಒಂದು ವಿಚಾರ ಅದೇ ಇನ್ನೊಂದು ಯೂಟ್ಯೂಬ್ ಚಾನಲ್ಲೋ ಮತ್ತೆನ್ನೆಲ್ಲೋ ಬೇರೆ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಇವುಗಳು ಹೆಚ್ಚು ಪ್ರಸಾರವೂ ಇದೆ, ಇಲ್ಲಿ ದ್ವಂದ್ವವೂ ಇದೆ. ಅದು ಸರಿನಾ ಇದು ಸರಿನಾ ಅನ್ನುವಂಥ ಒಂದು ಅಳತೆಗೋಲು ಕೂಡ ಜನರಿಗೆ ಬರೋದು ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಬಹುಶಃ ಹೆಚ್ಚು ಹಾದಿ ತಪ್ಪುವ ಸಾಧ್ಯತೆ ಇದೆ ನಿಜವಾದ ಸಂಸ್ಕೃತಿ ಆಚರಣೆಗಳು ತಲುಪೋದ್ರಲ್ಲಿ ಅಂತ ಅನಿಸುತ್ತೆ. ತಮ್ಮ ಅಭಿಪ್ರಾಯ? ಒಳ್ಳೆಯದು. ನಾವು ಯಾವುದಕ್ಕೂ ಒಂದಷ್ಟು ಸಮಯ ಕೊಡದೇ ಇದ್ದರೆ ಆಗೋಲ್ಲ. ನನಗೆ ತುಂಬ ಗೌರವನೀಯರಾದ ಗುರುರಾಜ್ ಕರ್ಜಿಗಿ ಅವರು ಒಂದು ಕಡೆ ಹೇಳ್ತಾರೆ, ನೀವು ಜಗತ್ತಿನ ಅತ್ಯುತ್ತಮವಾದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಭೂತ ಕನ್ನಡಿಯನ್ನು ಹಿಡ್ಕೊಂಡು ಅತಿ ಹೆಚ್ಚು ಪ್ರಖರವಾಗಿ ಸೂರ್ಯ ಬೆಳಗತಕ್ಕಂಥ ಜಾಗದಲ್ಲಿ ನೀವು ಅದನ್ನು ಇಟ್ಟು ಒಂದು ಹತ್ತಿ ಮೇಲೆ ಕೇಂದ್ರೀಕರಿಸಿದ್ರು ಫೋಕಸ್ ಸರಿಯಾಗಿ ಮಾಡಿದೆ ಆ ಕೈಯನ್ನು ಅಲ್ಲಾಡಿಸ್ತಾ ಇದ್ದರೆ ಅದು ಸುಡೋದೇನೇ ಇಲ್ಲ ಅಂತ. ಒಂದು ಸ್ವಲ್ಪ ಕಾಲ ನಿಲ್ಲಬೇಕು. ಈ ಕೆಲವು ದೊಡ್ಡವರ ಮದುವೆಗಳಲ್ಲಿ 500-600 ಬಗೆಯ ತಿಂಡಿಗಳನ್ನು ಮಾಡ್ತಾರೆ. ನಾವು ಒಂದೊಂದು ಚಮಚದಷ್ಟು ಬಾಯಿಗೆ ಹಾಕ್ಕೊಳ್ಳೋಕ್ಕಾಗೋಲ್ಲ. ರುಚಿ ಹೇಗೆ ಗೊತ್ತಾಗುತ್ತದೆ? ಒಂದಷ್ಟು ಹೊತ್ತು ನಿಲುಗಡೆ ಬೇಕಲ್ವಾ, ನೋಡಬೇಕಲ್ವ. ಒಂದು ಸಂಗೀತ ಹಾಡುವಾಗ ಒಂದೇ ಸಂಗತಿಯನ್ನು 2 ಬಾರಿ ಹಾಡ್ತಾರೆ, ಯಾಕೆಂದರೆ ರಿಜಿಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟಿದ್ದನುವೆ. ಸಾಮಜವರ ಗಮನ 2 ಸರ್ತಿ ಹಾಡ್ತೀವಿ, ಸಾಮಜವರ ಗಮನ, ಆ ಸಂಗತಿನ ಮತ್ತೆ 2 ಸರ್ತಿ ಹಾಡ್ತೀವಿ. ಕಾರಣ ಏನು? ಅದು ನಿಶ್ಚಿತವಾಗಿ ಮನಸ್ಸಿನಲ್ಲಿ ನಿಲ್ಲಲಿ ಅಂತ. ಹಾಗೆ ಮಾಡದೇ ಇದ್ದರೆ ನನಗೆ ಯಾವುದಕ್ಕೂ ಸಮಯ ಇಲ್ಲ ಅಂತಂದರೆ ಅವನಿಗೆ ಜಗತ್ತು ಸಮಯ ಕೊಡೋದಿಲ್ಲ. ನಾವು ಯಾವುದಕ್ಕೆ ತೆತ್ತುಕೊಳ್ಳೋದಿಲ್ವೋ ಅದು ನಮಗೆ ಬರೋದಿಲ್ಲ. ಒಂದು ಮಗುವನ್ನು, ಒಂದು ನಾಯಿಯನ್ನು, ಒಂದು ಬೆಕ್ಕನ್ನು ನಮ್ಮ ಕಡೆ ಒಲಿಸ್ಕೊಳ್ಬೇಕು ಅಂದರೆ ಅದಕ್ಕೊಂದು ಸಮಯ ಕೊಡಬೇಕು ಅಂತಂದರೆ ಇಷ್ಟು ದೊಡ್ಡ ಸಂಸ್ಕೃತಿಯನ್ನು ನಮ್ಮದಾಗಿ ಮಾಡ್ಕೊಳ್ಳೋಕ್ಕೆ ಸಮಯ ಕೊಡಬೇಕಲ್ವ. ಅದಕ್ಕೆ ಯಾರು ಏನೇ ವಿಧವಾದಂಥ ಎಕ್ಸ್ಕ್ಯೂಸಸ್ಸು ಕೊಟ್ಟರೂ ಅದು ಏನು ಪ್ರಯೋಜನವಿಲ್ಲ. ಗಾಣಿಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ, ಆ ತರಹ ಆಗುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.